ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ನ ತಂದಿದ್ದೀನಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ನೋಡೋಣ ಬನ್ನಿ ಏನೇನಂತ. ಇದು ಬಂದು ಅರಿಶಿನ ಕುಂಕುಮ ಪೀಸ್. ಇದು ವರಮಹಾಲಕ್ಷ್ಮಿ ಸುಮಂಗ್ಲಿಯರಿಗೆ ಬರೋಕ್ಕೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿದೆ, ಹೆಲ್ಪ್ಫುಲ್ ಆಗಿದೆ. ನೀವು ನಿಜವಾಗ್ಲೂ ತೊಗೋಬೋದು. ಇದು ತುಂಬ ಕ್ರಿಯೇಟಿವ್ ಆಗಿ ಹ್ಯಾಂಡ್ ಮೇಡಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಇದನ್ನು. ಇದು 20 ಪೀಸಸ್ ಇದೆ. ನೀವು ಬೇಕು ಅಂದರೆ ಇನ್ನು ಹೆಚ್ಚಿಗೆ ಸಹ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿದ್ದಾವೆ, ನೀವು ನೋಡ್ತಾ ಇರೋದು. ಇದು ಬಂದು ಧೂಪ ಹಾಕೋದು. ಇದು ಮೆಟಲ್ ನೋಡ್ಬೋದು ನೀವು, ಈ ಥರ ಓಪನಿಂಗು ತಾಮ್ರ ಟೈಪ್ಸ್ ಐತೆ. ಇದು ನೀವು ಇಲ್ಲಿ ಧೂಪನ ಹಚ್ಚಿ ಈ ಥರ ಮಾಡಿದ್ರೆ ತುಂಬ ಇದು ರೆಗ್ಯುಲರ್ ಯೂಸರ್ಗೂ ಚೆನ್ನಾಗಿದೆ ಮತ್ತು ದಿನ ಯೂಸ್ ಮಾಡೋಕ್ಕೂ ಚೆನ್ನಾಗಿದೆ. ಇಲ್ಲಿ ಹ್ಯಾಂಡ್ ಇಟ್ಕೊಳ್ಳೋದಕ್ಕೂ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇದು ಅವ್ರು ಹಾಗೆ ಕೊಟ್ಟಿದ್ದಾರೆ, ನಾವು ಇದನ್ನು ಫಿಕ್ಸ್ ಮಾಡಬೇಕಿದ್ದಾರೆ. ಸರಿ, ತುಂಬ ಗಟ್ಟಿಯಾಗಿದೆ. ಇದು ಹಬ್ಬಗಳಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಮನೆಗಳಲ್ಲಿ ಪ್ರತಿದಿನ ಸಹ ಧೂಪ ಹಾಕ್ಬೋದು. ಈ ಧೂಪ ಹಾಕೋದ್ರಿಂದ ಮನೇಲಿ ಒಂಥರ ಶಾಂತಿ ವಾತಾವರಣ ನಿರ್ಮಾಣ ಆಗುತ್ತೆ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದೆ ನೋಡಿರಿ. ಆ ಒಳಗಡೆ ಬಾಟಲ್ ಇದೆ, ಹೊಡಿಬಾರ್ದು ಅಂತ ಹೇಳ್ಬಿಟ್ಟು. ಇದು ತುಂಬ ಚಿಕ್ಕ ಬಾಟಲು. ಇದು ಬಂದು ಲ್ಯಾವೆಂಡರ್ ಆಯಿಲ್. ನೀವು ನೋಡ್ತಾ ಇರ್ಬೋದು. ಇದು ಪ್ಯೂರ್ ನ್ಯಾಚುರಲ್ ಲ್ಯಾವೆಂಡರ್ ಆಯಿಲ್. ಇದನ್ನು ಫೇಸಿಗೆ ಸಹ ಯೂಸ್ ಮಾಡ್ಬೋದು. ನಾನು ಫ್ರೇಗ್ರೆನ್ಸ್ ಮೇಣದ ಬತ್ತೆಗೆ ಘಮ ಬರಲಿ ಅಂತೇಳಿ ನಾನು ಯೂಸ್ ಮಾಡೋಣ ಅಂತ ಹೇಳ್ತಂದೆ. ಇದನ್ನು ಫೇಸಿಗೆ ಯೂಸ್ ಮಾಡ್ಬೋದು. ಇದನ್ನು ಫೇಸಿಗೆ ಹಾಗೆ ಯೂಸ್ ಮಾಡಬಾರ್ದು. ಇದಕ್ಕೆ ಬಾದಾಮಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು 2 ಹನಿ ಇದಾದರೆ 4 ಹನಿ ಬಾದಾಮಿ ಹಾಲು ಸೇರಿಸಿ ಮುಖಕ್ಕೆ ಹಚ್ಚಬೇಕು. ಅಕಸ್ಮಾತ್ ಅದೇನಾದರೂ ತುರಿಕೆ ಅಲರ್ಜಿ ಥರ ಆದರೆ ಫಸ್ಟ್ ಕೈಗೆ ಹಚ್ಬಿಟ್ಟು ಅದಾದಮೇಲೆ ನೀವು ಫೇಸಿಗೆ ಹಚ್ಕೋಬೇಕು. ನೋಡೋಣ ನಮಗೆ ಯಾವ ಥರ ಆಗುತ್ತೆ ಅಂತ. ಘಮ ಘಮ ಅಂತ ಇದೆ ಸ್ಮೆಲ್. ಡಿಫ್ರೆಂಟಾಗಿದೆ. ನಾನಿದೆ ಫಸ್ಟ್ ಲ್ಯಾವೆಂಡರ್ ಆಯಿಲ್ ತರಿಸಿರೋದು. ನನಗೆ ಯಾವುದೇ ಥರದ ತುರಿಕೆಗಳಾಗಲಿ ಏನಾಗಲಿ ಆಗ್ತಾಯಿಲ್ಲ. ಸ್ಮೆಲ್ ಒಂಥರ ಡಿಫ್ರೆಂಟಾಗಿದೆ. ಇದನ್ನು ಕೂದಲಿಗೂ ಸಹ ಯೂಸ್ ಮಾಡ್ತಾರಂತೆ. ಕೂದಲಿಗೆ ಯಾವ ಥರ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬೇಕಂದರೆ ನಾನು ತಿಳ್ಕೊಂಡು ಹೇಳ್ತೀನಿ. ಇದು ಸೋಯಾ ವ್ಯಾಕ್ಸ್ ಅಂದರೆ ಮೇಣ. ಇದರಲ್ಲಿ ನಾವು ಯಾವ ಥರ ಬೇಕಾದರೂ ಮೇಣದ ಬತ್ತಿನ ತಯಾರು ಮಾಡೋಣ. ನಾನು ಇದನ್ನು ಮೇಣದ ಬತ್ತಿ ಮಾಡಬೇಕಂತಲೇ ತರಿಸಿರೋದು. ಕಲರ್ಫುಲ್ಲಾಗಿರಲಿ,
ದೀಪಾವಳಿಗೆ ಅಂತ ಹೇಳ್ಬಿಟ್ಟು ನಾನು ಈಗಲೇ ತರಿಸಿದ್ದೀನಿ ಮೇಣದ ಬತ್ತಿ ಮಾಡೋಕ್ಕೆ ಅಂತ. ಸೋಯಾ ವ್ಯಾಕ್ಸ್ ಇದು ಯಾವ ಶೇಪ್ ಬೇಕಾದ್ರೂ ನಾವು ತಯಾರು ಮಾಡಿ ಮೇಣದ ಬತ್ತಿನ ತಯಾರು ಮಾಡೋದು. ಇದಕ್ಕೆ ಫ್ರೇಗ್ರೆನ್ಸ್ ಕೊಡಬೇಕು ಅಂದರೆ ಸ್ಮೆಲ್ ಬರೋ ರೀತಿ ಮಾಡಬೇಕು ಅಂದರೆ ಲ್ಯಾವೆಂಡರ್ ಆಯಿಲು, ಇನ್ನು ಬೇರೆ ಯಾವ್ದಾರು ಇದ್ದರೆ ನಿಮ್ಮ ಹತ್ರ ಅದನ್ನು ಸಹ ಯೂಸ್ ಮಾಡ್ಬೋದು. ನಾನು ಅದಕ್ಕೆ ಲ್ಯಾವೆಂಡರ್ ಆಯಿಲ್ ತರಿಸಿದ್ದೀನಿ ಇದಕ್ಕೆ ಅಂತಲೇ ಹೇಳ್ಬಿಟ್ಟು. ಮೇಣದ ಬತ್ತಿ ಮಾಡಿದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಇವು ದಿಯಾ ಬತ್ತಿಗಳು ನೋಡ್ಬೋದು. ಇವು ಹಬ್ಬಗಳಲ್ಲಿ ನನಗೆ ತುಂಬ ಬೇಕು. ಇದು ನಾನು ಗೆಜ್ಜೆ ಬತ್ತಿನೇ ಜಾಸ್ತಿ ಪೂಜೆ ಮಾಡೋದು. ಇದು ದಿಯಾ ಬತ್ತಿ ಅಂತಾರೆ, ನಾವು ಗೆಜ್ಜೆ ಬತ್ತಿ ಅಂತೀವಿ. ಇದನ್ನು ಏನಂದರೆ ತುಪ್ಪದ ಬತ್ತಿ ಮಾಡಿ ಹಚ್ಚೋಣ ಅಂಥೇಳಿ ನಾನು ಇದನ್ನು ತರ್ತೀನಿ. ಇದು 1400 ಇದೆ ನನಗೆ ಸಿಕ್ಕಿದೆ. ಇದು ಮೀಶೋನಲ್ಲಿ ಸಿಕ್ಕಿದೆ ನನಗೆ. ಒಳ್ಳೆ ಬೆನಿಫಿಟ್ ಅಂತೇಳಿ ನಾನು ಕಮ್ಮಿ ರೇಟಿಗೆ ಸಿಕ್ತು ಅಂತ ಹೇಳಿ ತೊಗೊಂಡಿದ್ದೀನಿ. ಇವು ಬಂದು ಲಾಂಗ್ ಬತ್ತಿ, ನೀವು ನೋಡ್ತಿರ್ಬೋದು ಬತ್ತಿಗಳನ್ನ. ಇವು ಲಾಂಗ್ ಬತ್ತಿ. ಹಬ್ಬಗಳಿಗೆ ಹೆಚ್ಚು ಮಾಡ್ಕೊಳಕ್ಕಾಗಲ್ಲ ಅಂದಾಗ ಈ ಥರ ಬತ್ತಿಗಳನ್ನ ನಾವು ಆರ್ಡ್ರ್ ಮಾಡಿ ತರಿಸ್ಬೋದು. ಇದು 1400, 2400 ಬತ್ತಿ, 1200, 2400 ಬತ್ತಿಗಳಿದೆ, ಲಾಂಗ್ ಬತ್ತಿ ಇವು. ಇದು ಬಂದು ಕಾಂಬೋ ಸೆಟ್ಸು 2 ಸಿಕ್ಕಿದೆ ನನಗಿದು. ಐಸ್ ಕ್ಯೂಬ್ ಮಾಡೋದು. ಐಸ್ ಹಾಕ್ಬಿಟ್ಟು ತೆಗಿಬೋದು. ಇಲ್ಲ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ಸ್ ಮಾಡಿಕೊಂಡು ಪ್ರತಿದಿನ ಮಾಡೋಕ್ಕಾಗಲ್ಲ ಅನ್ನೋರು ಇದರೊಳಗಾಗಿ ಫ್ರೀಸ್ ಮಾಡಿಬಿಟ್ಟು ಅದನ್ನು ಪ್ರತಿದಿನ ಒಂದೊಂದೇ ತೊಗೊಂಡು ಯೂಸ್ ಮಾಡ್ಬೋದು. ಈ ಥರ ನನಗೆ 2 ಸಿಕ್ಕಿದೆ ಇದು. ನಾನು ಇದನ್ನು ತರಿಸಿರೋದು ಗೆಜ್ಜೆ ಬತ್ತಿ ಮಾಡಬೇಕು ಗೆಜ್ಜೆ ಬತ್ತಿ ಅಂದರೆ ತುಪ್ಪದ ಬತ್ತಿ ಮಾಡೋಕ್ಕೆ ಅಂತ ನಾನು ಇದನ್ನು ತರಿಸಿರೋದು. ಒಂದು ನಿಮಿಷ ತೋರಿಸ್ಕೊಡ್ತೀನಿ ಜನ ಹೇಗೆ ಅಂತ. ಬತ್ತಿನ ಇದಕ್ಕೆ ಹಾಕ್ಬಿಟ್ಟು ತುಪ್ಪ ಮತ್ತು ಇದನ್ನ ಬಿಟ್ಬಿಟ್ಟು ಗಟ್ಟಿ ಮಾಡಿಬಿಟ್ಟು ಪ್ರತಿ ವಾರನೂ ನಾವು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರೆ ದೀಪ ಹಚ್ಚೋಕ್ಕೆ ತುಂಬ ಚೆನ್ನಾಗಿರುತ್ತೆ ವಾರನೂ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಕ್ಕೆ ಅಂತ ನಾನು ಇದನ್ನು ಆರ್ಡ್ರ್ ಮಾಡಿ ತರಿಸಿದ್ದು. ಇದನ್ನು ಐಸ್ ಕ್ಯೂಬ್ ಮಾಡ್ಕೋಬೋದು, ಬತ್ತಿಗಳನ್ನ ಮಾಡ್ಕೋಬೋದು, ನಮ್ಗೇನು ಬೇಕು ಅದೆಲ್ಲ ಮಾಡ್ಕೋಬೋದು. ಇದು ಐಸ್, ಇದಕ್ಕೆ ಏನಂದರೆ ಇದ್ರೊಳಗೆ ಐಸ್ ಮಾಡಿಬಿಟ್ಟು ಇದಕ್ಕೆ ನೀರು ತುಂಬಿ ಫೇಸಿಗೆ ಅಪ್ಲೈ ಮಾಡೋದು. ಈ ಥರ ಫೇಸಿಗೆ ಅಪ್ಲೈ ಮಾಡಿದ್ರೆ ಒಂಥರ ಫೇಸ್ ಎಲ್ಲ ಶೈನ್ ಬರುತ್ತೆ ಮತ್ತು ಸ್ಮೂತಾಗಿ ಏನೋ ಒಂಥರ ಚೆನ್ನಾಗಿರುತ್ತೆ ಇದು. ನಾನು ಇದನ್ನು ನೋಡಿದ್ದೀನಿ, ನಮ್ಮ ವೈಶು ಹತ್ರ ಇದೆ ಇದು, ನಾನು ಯೂಸು ಮಾಡಿದ್ದೀನಿ ಇದನ್ನು ನೋಡಿ. ಇದು ಇಲ್ಲಿ ನೀರು ಹಾಕಬೇಕು, ಇಲ್ಲಿ ನೀರು ಹಾಕಿ ಇದು ಯೂಸ್ ಮಾಡಿಟ್ರೆ ಅದು ಐಸ್ ಆಗುತ್ತೆ. ಇವು ನಾನು ಎಷ್ಟು ವಸ್ತುಗಳನ್ನೂ ವರಮಹಾಲಕ್ಷ್ಮಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಾನು ಇದನ್ನೆಲ್ಲ ತೊಗೊಂಬಂದಿದ್ದು. ನಿಮಗೂ ಬೇಕು ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ನಾನು ಇಷ್ಟು ವಸ್ತುಗಳು ನಾನು ಮೀಶೋಯಿಂದ ತಂದಿದ್ದು. ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ.